ನಾವು ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳೇ, ಕೇವಲ ಆನ್ಸರ್ ಯಾವುದು ಅಂತ ತಿಳ್ಕೊಳ್ತಾ ಹೋಗ್ಬಿಡಿ, ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅಂತಕ್ಕಂತಹ ಮೆಥಡ್ಸ್ಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಬನ್ನಿ, ಫಸ್ಟ್ ಮೇನಲ್ಲಿ ಏನೆಲ್ಲ ಕ್ವೆಶನ್ಸ್ ಇದ್ದಾವೆ ನೋಡೋಣ. ಫಸ್ಟ್ ಕ್ವೆಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಕ್ವೆಶನ್ ಟ್ಯಾಗನ್ನು ಕೇಳಿದ್ದಾರೆ. ಸ್ಟೇಟ್ಮೆಂಟ್ ಏನಿದೆ ನೋಡಿ, ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್ ಅಂತ ಇದೆ. ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್. ನೋಡಿ, ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಏನಿದೆನೋ ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಮತ್ತು ಮೇನ್ ವರ್ಬನ್ನು ಗಮನಿಸಿ, ಇಲ್ಲಿ ಪ್ಲೇಸ್ ಅಂತ ಇದೆ ನೋಡಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ಒಂದು ವರ್ಬ್ ಆಗಿರುತ್ತೆ. ಯಾಕೆಂದರೆ ಪ್ಲೇಗೆ ಎಸ್ ಸೇರ್ಕೊಂಡಿದೆ ಅಲ್ವಾ, ಸೊ ಇದನ್ನು ನೋಡಿದರೆ ಗೊತ್ತಾಗುತ್ತೆ ನಮಗೆ. ನೋಡಿ, ಈ ರೀತಿ ವರ್ಬ್ಗೆ ಏನಾದರೂ ಎಸ್ ಸೇರ್ಕೊಂಡಿದ್ರೆ ನಾವು ಕ್ವೆಶನ್ ಟ್ಯಾಗಲ್ಲಿ ಡಸ್ ಅಂತಕ್ಕಂತಹ ಪದವನ್ನು ಅಂದರೆ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗುತ್ತೆ. ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಡಸ್ ಎಲ್ಲಿದೆ ಮೊದಲಿಗೆ ಪತ್ತೆ ಹಚ್ಚಿ. ಎಸ್ ನೋಡಿ, ಫಸ್ಟ್ ಆಪ್ಷನಲ್ಲಿ ಡಿಡ್ ಇದೆ, ಸೊ ಡಿಲೀಟ್ ಮಾಡ್ತಾ ಇದ್ದೇವೆ. ಆಪ್ಷನ್ ಬಿ ಅಲ್ಲಿ ಡಸ್ ಇದೆ, ಆಪ್ಷನ್ ಸಿ ಅಲ್ಲಿ ಡಿಲೀಟ್ ಮಾಡ್ತಾ ಇದ್ದೇವೆ ಯಾಕಂದರೆ ಡಿಡ್ ಇದೆ. ಆಪ್ಷನ್ ಡಿ ಅಲ್ಲಿ ಡಸ್ ಇರ್ತಕ್ಕಂಥದ್ದು. ಈಗ ನಾವು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿತ್ತೋ ಅದು ಪಾಸಿಟಿವ್ ಇದೆ, ಸೊ ನೆಗೆಟಿವ್ ಟ್ಯಾಗ್ ಬೇಕಲ್ವಾ. ಸೊ ನೆಗೆಟಿವ್ ಆಗಿರ್ತಕ್ಕಂತಹ ನಾಟ್ ಎಲ್ಲಿದೆ ಗಮನಿಸಿ, ಸೆಕೆಂಡ್ ಆಪ್ಷನಲ್ಲಿದೆ ನೋಡಿ, ಡಸಂಟ್, ಇಲ್ಲಿ ನಾಟ್ ಕಾಣಿಸ್ತಾ ಇದೆ. ಸೊ ಇದೇ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ, ಯಾಕೆಂದರೆ ನಮಗೆ ಬೇಕಾಗಿರೋದು ನೆಗೆಟಿವ್ ಟ್ಯಾಗ್. ಬಟ್ ಆಪ್ಷನ್ ಡಿ ಏನಿದೆನೋ ಅದು ಪಾಸಿಟಿವ್ ಕ್ವೆಶನ್ ಟ್ಯಾಗ್ ಆಗಿರುತ್ತೆ, ಸೊ ದ್ಯಾಟ್ ಈಸ್ ಆಲ್ಸೋ ಡಿಲೀಟೆಡ್. ಸೊ ಹಿಯರ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಆನ್ಸರನ್ನು ಕಂಡುಹಿಡಿಬೇಕು. ಇನ್ನು ಸೆಕೆಂಡ್ ಒನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸಲ್ಲಿ ಕಾನ್ವರ್ಸೇಷನ್ ಇದೆ, ಕೆಳಗಡೆ ಏನೋ ಇಲ್ಲಿ ಅಂಡರ್ಲೈನ್ ಮಾಡಿದಾರಲ್ವಾ, ಇದರ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ನ ನಾವು ಹೇಳಬೇಕಾಗುತ್ತೆ. ನೋಡಿ, ಉಮಾ ಮತ್ತು ಟೀಚರ್ ಇಬ್ಬರ ಮಧ್ಯೆ ಡಿಸ್ಕಷನ್ ನಡೀತಾ ಇದೆ. ಶಿ ಆಲ್ರೆಡಿ ಗ್ರೀಟೆಡ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾಳೆ, ಮತ್ತು ಟೀಚರ್ ಕೂಡ ವೆರಿ ಗುಡ್ ಮಾರ್ನಿಂಗ್ ಹೇಳಿದ್ದಾರೆ. ಉಮಾ ಏನು ಕೇಳ್ತಾ ಇದ್ದಾಳೆ ನೋಡಿ, ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆ್ಯಸ್ ವಿ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಸರ್ ನಮಗೆ ರಿಪೋರ್ಟೆಡ್ ಸ್ಪೀಚ್ ಹೇಳ್ಕೊಡ್ತೀರಾ, ನಮಗೆ ಅದು ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂಥೇಳಿ ಸ್ಟೂಡೆಂಟ್ ಟೀಚರ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಸೊ ನೀವು ಡೈರೆಕ್ಟಾಗಿ ಆಪ್ಷನ್ಸ್ಗೆ ಬನ್ನಿ. ಆಪ್ಷನ್ ಎ ರಿಕ್ವೆಸ್ಟಿಂಗ್ ಇದೆ, ಆಪ್ಷನ್ ಬಿ ಆರ್ಡರಿಂಗ್ ಇದೆ, ಆಪ್ಷನ್ ಸಿ ಸಜೆಸ್ಟಿಂಗ್ ಇದೆ, ಆಪ್ಷನ್ ಡಿ ಅಗ್ರಿಯಿಂಗ್ ಇದೆ. ಸೊ ನಾವು ಆಲ್ರೆಡಿ ಹೇಳಿದ್ದೇವೆ, ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉಳಿದಿರ್ತಕ್ಕಂತಹ ಆಯ್ಕೆಗಳು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತವೆ. ಇನ್ನು ಥರ್ಡ್ ಕ್ವೆಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಬ್ಲ್ಯಾಂಕ್ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗೆ ಬಂದರೆ ಸಾಕಾಗುತ್ತೆ, ಉಳಿದಿರ್ತಕ್ಕಂಥದ್ದು ಅವಶ್ಯಕತೆ ಏನಿರೋದಿಲ್ಲ. ಇಫ್ ಯು ಹ್ಯಾಡ್ ಕಮ್ ಯು ಡ್ಯಾಶ್ ಎಂಜಾಯ್ಡ್ ದ ಟ್ರಿಪ್ ಅ ಲಾಟ್. ಇದು ಅರ್ಥ ಆದರೆ ಸಾಕು ನಿಮಗೆ. ನೀನು ಒಂದು ವೇಳೆ ಟ್ರಿಪ್ಗೆ ಬಂದಿದ್ದರೆ ನೋಡಿ, ಡ್ಯಾಶ್ ಅಂತ ಇದಲ್ವಾ, ಯು ವುಡ್ ಹ್ಯಾವ್ ಅಂತ ಬರಬೇಕು. ನೀನು ಕೂಡ ಚೆನ್ನಾಗಿ ಎಂಜಾಯ್ ಮಾಡಬಹುದಾಗಿತ್ತು ಅಂತೇಳಿ ಆನ್ಸರ್ ಸಿಗುತ್ತೆ. ವಿದ್ಯಾರ್ಥಿಗಳೇ ಗಮನಿಸಿ, ಈ ರೀತಿ ಏನು ಕಂಡೀಷ್ನಲ್ ಸೆಂಟೆನ್ಸ್ ಏನಾದರೂ ಕೊಟ್ಟಿದ್ರೆ ಅಂದರೆ ಇಫ್ ಕ್ಲಾಸ್ ಸೆಂಟೆನ್ಸ್ ಅಂತ ಕರಿತೇವೆ ನಾವು, ಆಲ್ಮೋಸ್ಟ್ ವುಡ್ ಹ್ಯಾವ್ ಇಲ್ಲ ಅಂದರೆ ವುಡ್ಂಟ್ ಹ್ಯಾವ್. ಆಪ್ಷನ್ ಎ ಮತ್ತು ಸಿ ಇದಾವಲ್ವಾ, ಸೊ ವುಡ್ ನಾಟ್ ಹ್ಯಾವ್ ಮತ್ತು ವುಡ್ ಹ್ಯಾವ್ ಇವೆರಡರಲ್ಲೇ ಒಂದು ಆಯ್ಕೆ ಇರುತ್ತೆ, ಮ್ಯಾಕ್ಸಿಮಮ್ ಟೈಮ್. ಹಾಗಂತ ಇವೆರಡನ್ನು ನೆಗ್ಲೆಕ್ಟ್ ಮಾಡಿಬಿಡಿ, 90% ಚಾನ್ಸ್ ಈ ಎರಡು ಆಯ್ಕೆಗಳೇ ಬಂದಿರ್ತವೆ. ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ವುಡ್ ಹ್ಯಾವ್ ಅಂತಕ್ಕಂಥದ್ದು. ಇನ್ನು ಫೋರ್ತ್ ಒನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಎಸ್ ವಿದ್ಯಾರ್ಥಿಗಳೇ, ನಿಮಗೆ ಇನ್ಫಿನಿಟಿವ್ ಅಂದ ತಕ್ಷಣ ನನಗೆ ಗೊತ್ತಾಗಬೇಕು, 2+ ವರ್ಬ್ ಇರಬೇಕು. ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇಲ್ಲಿರೋ ಇನ್ಫಿನಿಟಿವನ್ನು ನಾವು ಕಂಡುಹಿಡಬೇಕು. ಆ್ಯಮ್ ಅಂತಕ್ಕಂಥದ್ರಲ್ಲಿ 2 ಇಲ್ಲ, ಡಿಲೀಟ್ ಮಾಡ್ತೀವಿ. ಆಪ್ಷನ್ ಬಿ ಗೋಯಿಂಗ್ ಇದೆ, ಅಲ್ಲಿ 2 ಇಲ್ಲ, ಅದನ್ನು ಡಿಲೀಟ್ ಮಾಡ್ತೇವೆ. ಇನ್ನು ವಿದ್ಯಾರ್ಥಿಗಳೇ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಎರಡನ್ನು ನೋಡಿದಾಗ ನಿಮಗೆ ಇಲ್ಲಿ 2 ಕಾಣಿಸ್ತಾ ಇದೆ. ಆದರೆ ವಿದ್ಯಾರ್ಥಿಗಳೇ ಗಮನಿಸಿ, ಈ ಮೈಸೂರು ಅಂತಕ್ಕಂಥದ್ದು ಏನಿದೆನೋ ಇದು ಒಂದು ಸ್ಥಳದ ಹೆಸರಾಗಿದೆ. ಸೊ ಹೆಸರನ್ನು ಸೂಚಿಸ್ತಕ್ಕಂಥದ್ದು ನೌನ್ ಆಗಿರುತ್ತೆ. ನಮಗೆ ಬೇಕಾಗಿರೋದು ವರ್ಬ್ ಬೇಕಾಗಿತ್ತು. ಎಸ್ ಇಲ್ಲಿ ನೋಡಿ, ಮೀಟ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ವರ್ಬ್ ಆಗಿದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಡಿ, ಟು ಮೀಟ್ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ ಡೂ ಆಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾರೆ. 12 ಪ್ರಶ್ನೆಗಳು. ಫಿಫ್ತ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಒಂದೇ ಒಂದು ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ರೀಚ್ ಅಂತ ಇದೆ. ಸೊ ನಾವು ಸಿಂಪಲ್ ಆಗಿ ಇದನ್ನು ನಾವು ಕನ್ನಡದಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡ್ರು ಸಾಕು. ಈ ವರ್ಡನ್ನು ಮನಸ್ಸಲ್ಲಿ ರೀಚ್ ಅಂತ ಇದೆ. ಸೊ ಈ ರೀತಿ ನೋಡಿ, ಇಲ್ಲಿ ಚ ಅಂತಕ್ಕಂಥದ್ದು ಕಾನ್ಸನೆಂಟ್ ಆಗಿ ಬಂದಿದೆ, ಅಂದರೆ ವ್ಯಂಜನಾಕ್ಷರವಾಗಿ. ಸೊ ಈ ರೀತಿ ಬಂದಿರೋದನ್ನು ನಾವು ಸಿಲೆಬಲ್ಗೆ ಕೌಂಟ್ ಮಾಡಬಾರ್ದು, ಕೇವಲ ಓವೆಲಿಂದ ಎಂಡ್ ಆಗಿರ್ತಕ್ಕಂಥದ್ದನ್ನು ಮಾತ್ರ ಕೌಂಟ್ ಮಾಡಬೇಕು. ಸೊ ಇಲ್ಲಿ ರೀ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಇದು ಒಂದೇ ಒಂದು ಸಿಲೆಬಲ್ ಈ ಒಂದು ವರ್ಡಲ್ಲಿ ಸಿಗುತ್ತೆ.
ಇನ್ನು ಸಿಲ್ವರ್ ಅಂತ ಇದೆ ನೋಡಿ, ಇದನ್ನು ಕೂಡ ನಾವು ಬರ್ಕೊಂಡಾಗ ಸಿ ಲ್ವರ್ ನೋಡಿ, ಸಿ ಅಂತಕ್ಕಂಥದ್ದು ಲ್ವ ಎರಡು ಸಿಗ್ತಾ ಇದ್ದಾವೆ. ಅದೇ ರೀತಿ ವೆಂಚರ್ ಇದು ಚ, ಓಕೆ, ವೆಂಚರ್. ಸೊ ಇಲ್ಲೂ ಕೂಡ ಎರಡು ಸಿಗ್ತವೆ ಚ. ಅದೇ ರೀತಿ ಪೇಪರಲ್ಲೂ ಅಷ್ಟೇ ಪೇಪರ್ ಅಂತ ಬರುತ್ತೆ. ಸೊ ಇಲ್ಲಿ ಪೇ ಮತ್ತು ಪ ಅಂತಕ್ಕಂಥವು ಎರಡು ಸಿಲೆಬಲ್ಗಳನ್ನು ಹೊಂದಿದ್ದಾವೆ. ಸೊ ಇಲ್ಲಿ ರೀಚ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ, ಅದೇ ಒಂದು ಸಿಲೆಬಲನ್ನು ಒಳಗೊಂಡಿದೆ. ಇನ್ನು 6th ಒನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಕೇಳಿದ್ದಾರೆ. ಸೊ ಕರ್ಲಿ ಅಂತ ಇದೆ, ಸಿಂಪಲ್ ಆಗಿರ್ತಕ್ಕಂತಹ ಕ್ವಶನ್, ಕರ್ಲಿ ಹೇರ್ ಅಂತ ಯೂಸ್ ಮಾಡ್ತೇವೆ. 7th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ. ಐ ವಿಲ್ ಸೆಂಡ್ ಯು ಡ್ಯಾಶ್ SMS ಅಂತ ಇದೆ. ವಿದ್ಯಾರ್ಥಿಗಳ ಆರ್ಟಿಕಲ್ ಅಂದರೆ ನಿಮಗೆ ಗೊತ್ತಿದೆ, ಎ ಅಥವಾ ಎನ್ ಅಥವಾ ದ ಬರುತ್ತೆ. ಇಲ್ಲಿ ಇಂಡೆಫಿನಿಟ್ ಆರ್ಟಿಕಲನ್ನು ಫಿಲ್ ಮಾಡಬೇಕಾಗುತ್ತೆ. ನೋಡಿ, SMS ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಓದ್ತೇವೆ, ಎಸ್ ಅಂತ ಓದ್ತೇವೆ. ಸೊ ನೋಡಿ, ಇದು ಒವೆಲ್ ಆಗಿದೆ. ಒವೆಲ್ ಸೌಂಡಿಂದ ಆರಂಭ ಆದರೆ ನಾವು ಯಾವಾಗಲೂ ಕೂಡ ಆ್ಯನನ್ನು ಫಿಲ್ ಮಾಡಬೇಕು. ಕ್ವೆಶ್ಚನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟಬಲ್ ಲಿಂಕರನ್ನು ಇಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ನೋಡಿ, ರವಿ ಕುಡಂಟ್ ರೀಚ್ ಇನ್ ಟೈಮ್ ಡ್ಯಾಶ್ ಹಿ ಮಿಸ್ಡ್ ದ ಬಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ಆಯ್ಕೆಗಳು ನಮಗೆ ಸಿಗ್ತಾ ಇದ್ದಾವೆ. ಅವು ಏನಪ್ಪ ಅಂದರೆ, ಮೊದಲನೇ ಲಿಂಕರ್ ಬಿಕಾಸ್ ಅಂತಕ್ಕಂಥದ್ದು ಮತ್ತು ಸೆಕೆಂಡ್ ಆಯ್ಕೆ ಸೋ ಅಂತಕ್ಕಂಥದ್ದು. ಬಿಕಾಸ್ ಯಾಕೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ನೋಡಿ, ರವಿ ಕುಡಂಟ್ ರೀಚ್ ಇನ್ ಟೈಮ್, ಅವನು ರೀಚ್ ಆಗ್ತಕ್ಕಂತಹ ಪ್ಲೇಸ್ ಒಂದು ವೇಳೆ ಅವನು ಹೋಗ್ತಕ್ಕಂತಹ ಒಂದು ಯಾವುದೋ ಆಫೀಸ್ ಅಂತ ಅಂದ್ಕೊಳ್ಳೋಣ, ಒಂದು ಆಫೀಸ್ಗೆ ಹೋಗ್ತಾ ಇದ್ದಾನೆ, ಅಲ್ಲಿಗೆ ಸರಿಯಾದಂತಹ ಸಮಯಕ್ಕೆ ಅವನು ರೀಚ್ ಆಗೋಕ್ಕೆ ಆಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ಬಿಕಾಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಆಯ್ಕೆಯಾಗಿ. ರವಿ ಕುಡಂಟ್ ರೀಚ್ ಇನ್ ಟೈಮ್ ಹಿಸ್ ಆಫೀಸ್ ಬಿಕಾಸ್ ಹಿ ಮಿಸ್ಡ್ ದ ಬಸ್ ಅಂತ, ಆವಾಗ ಬಿಕಾಸ್ ಸರಿಯಾಗುತ್ತೆ. ಇನ್ನು ಸೋ ಯಾವಾಗ ಸರಿಯಾಗುತ್ತೆ ನೋಡಿ, ಒಂದು ವೇಳೆ ಅವನು ಬಸ್ ಸ್ಟ್ಯಾಂಡ್ ರೀಚ್ ಆಗೋದನ್ನು, ಏನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾನಲ್ವಾ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದಾನೆ, ಆ ಬಸ್ ಸ್ಟ್ಯಾಂಡನ್ನು ಸರಿಯಾದ ಸಮಯಕ್ಕೆ ರೀಚ್ ಆಗಲಿಲ್ಲ. ಸೊ ಆಗ ನಾವು ಇಲ್ಲಿ ಸೋ ಅನ್ನು ಫಿಲ್ ಮಾಡಬೇಕಾಗುತ್ತೆ. ನೋಡಿ, ರವಿ ಕುಡಂಟ್ ರೀಚ್ ಇನ್ ಟೈಮ್ ದ ಬಸ್ ಸ್ಟ್ಯಾಂಡ್ ಸೊ ಹಿ ಮಿಸ್ಡ್ ದ ಬಸ್ ಅಂತ ಆವಾಗ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಈ ಎರಡು ಆಯ್ಕೆಗಳು ಕೂಡ ಬರ್ತಾ ಇದ್ದಾವೆ. 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಹರೀಶ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್ ಅಂತ ಇದೆ. ಪ್ರಿಪೋಸಿಷನ್ ಇಲ್ಲಿ ಫಾರ್ ಅಂತಕ್ಕಂಥದ್ದು. 10th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಸೊ ನೋಡಿ, ಬಿ ಪ್ಲಸ್ ಟೇಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಬಿ ಅಂದರೆ ನೀವು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಬಿ ಅಂದರೆ ಆ್ಯಮ್ ಅಥವಾ ಈಸ್ ಅಥವಾ ಆರ್ ಇವುಗಳಲ್ಲಿ ಒಂದು ಬರುತ್ತೆ, ಅಥವಾ ಪಾಸ್ಟ್ ಟೆನ್ಸ್ ಅಂದರೆ ವಾಸ್ ಅಥವಾ ವರ್ಬ್ ಬರುತ್ತೆ. ಸೊ ಇಷ್ಟರಲ್ಲೇ ಬರ್ತವೆ. ನವ್ವೇ ಡೇಸ್ ಅಂತ ಇದೆ. ಸೊ ಪ್ರೆಸೆಂಟ್ ಆಗಿರೋದ್ರಿಂದ ನಾವು ಇಲ್ಲಿ ಸಬ್ಜೆಕ್ಟ್ ಹಿ ಇರೋದ್ರಿಂದ ಈಸನ್ನೇ ತೆಗೆದುಕೊಳ್ತೀವಿ. ಹಿ ಈಸ್ ಅಂತ ಇದೆ. ಸೊ ಈ ರೀತಿ ನಾವು ಹೆಲ್ಪಿಂಗ್ ವರ್ಬ್ ತೆಗೆದುಕೊಂಡ್ಮೇಲೆ ಟೇಕ್ ಅಂತ ಇರೋದನ್ನು ING ಫಾರ್ಮಲ್ಲಿ ಬರೆದ್ರೆ ಸಾಕಾಗುತ್ತೆ. ಹಿ ಈಸ್ ಟೇಕಿಂಗ್ ಸ್ಪೆಷಲ್ ಕ್ಲಾಸಸ್ ನವ್ವೇ ಡೇಸ್. 11th ಒನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಬಾಲೇಶ್ವರ್ ವಾಸ್ ಲ್ಯಾಂಕಿ ಬಾಯ್ ಅಂತ ಇದೆ. ಈ ಲ್ಯಾಂಕಿ ಅಂತಕ್ಕಂಥದ್ದು ಬಾಲೇಶ್ವರ್ನ ಬಗ್ಗೆ ಹೇಳ್ತಾ ಇದೆ. ಬಾಲೇಶ್ವರ ಅಂತಕ್ಕಂಥದ್ದು ನೌನ್ ಆಗಿರುತ್ತೆ. ಸೊ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಕ್ಕಂತಹ ವರ್ಡನ್ನು ನಾವು ಏನಂತ ಕರಿತೇವೆ ಅಂದರೆ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ಲ್ಯಾಂಕಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. 12th ಒನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ. ಇಲ್ಲಿ ಸಿನ್ಸಿಯರ್ನ ಕೊಟ್ಟಿದ್ದಾರೆ. ಹರೀಶ್ ಈಸ್ ನೋನ್ ಫಾರ್ ಈಸ್ ಸಿನ್ಸಿಯರ್ ಅಂತ ಇದೆ. ಇದನ್ನು ನಾವು ಸಿನ್ಸಿಯಾರಿಟಿ ಅಂತ ಬರೀಬೇಕಾಗುತ್ತೆ. ಸಿನ್ಸಿಯಾರಿಟಿ, ಎಸ್, ನೀವೇನು ಮಾಡಬೇಕು, ಐಯನ್ನು ತೆಗೆದು ITY ಅನ್ನು ಸೇರಿಸಿದರೆ ಸಾಕಾಗುತ್ತೆ. ಇನ್ನು 13th ಒನ್, ಯೂಸ್ ದ ವರ್ಡ್ ಕಂಡಕ್ಟ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ವಿದ್ಯಾರ್ಥಿಗಳೇ, ಸಿಂಪಲ್ ಆಗಿ ಇಲ್ಲಿ ಮೈ ಟೀಚರ್ ಕಂಡಕ್ಟೆಡ್ ಆ್ಯನ್ ಎಕ್ಸಾಮ್ ಅಂತ ನೀವು ಸಿಂಪಲ್ ಆಗಿ ಮಾಡ್ಬೋದು. ಮೈ ಟೀಚರ್ ಕಂಡಕ್ಟೆಡ್ ಆ್ಯನ್ ಎಕ್ಸಾಮ್ ಅಂತ ನೀವು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇದ್ರ ಜೊತೆ ಬೇರೆ ಯಾವುದೇ ಸೆಂಟೆನ್ಸನ್ನು ಕೂಡ ಕ್ರಿಯೇಟ್ ಮಾಡಬಹುದು. 14th ಒನ್, ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ. ಬ್ಯಾಂಗ್ಳೂರ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತ ಇದೆ. ಸೊ ನೋಡಿ, ಇಲ್ಲಿ ಕೊಟ್ಟಿರೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಕಾಣಿಸ್ತಾ ಇದೆ ಅಂದರೆ ಇದು ಸೂಪರ್ಲೇಟಿವಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಆಗಿದೆ. ಇದನ್ನು ಕಂಪ್ಯಾರಿಟಿವ್ ಮಾಡಲಿಕ್ಕೆ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ತುಂಬ ಸರಿ ನಾನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಹಿಂದಿನ ವಿಡಿಯೋಗಳಲ್ಲಿ. ಈ ಸೆಂಟೆನ್ಸ್ ಏನು ಮಾಡಬೇಕು ಅಂದರೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೇವೆ. ಬೆಂಗಳೂರು ಈಸ್ ಅಂತ, ಅದೇ ರೀತಿ
ಅಬ್ಜೆಕ್ಟಿವ್ ಪಾರ್ಟ್ ಏನಿರುತ್ತೋ ಅದನ್ನು ಮತ್ತು ಕೊನೆಯ ಪಾರ್ಟನ್ನು. ಸೊ ಈ ರೀತಿ 1 2 3 ಡಿವೈಡ್ ಮಾಡ್ಕೊಂಡ್ಮೇಲೆ ಇದನ್ನು ಕಂಪ್ಯಾರಿಟಿವ್ ಮಾಡಬೇಕು ಅಂದರೆ ನೆನಪಿರಲಿ 4 ಪಾರ್ಟ್ಗಳನ್ನಾಗಿ ನಾವು ಬರೀಬೇಕಾಗುತ್ತೆ. ಮೊದಲನೇ ಪಾರ್ಟ್ ಏನಿರುತ್ತೋ ಅದು ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಹೇಳೋದಾದರೆ ಬ್ಯಾಂಗ್ಳೂರು ಈಸ್ ಇತ್ತಲ್ವ, ಇದನ್ನು ಆ್ಯಸ್ ಇಟ್ ಈಸ್ ಬರೀತೇವೆ. ಇನ್ನು ಸೆಕೆಂಡ್ ಪಾರ್ಟ್ ಏನಿತ್ತೋ ಇದು ಸೂಪರ್ಲೇಟಿವಲ್ಲಿತ್ತು, ನಾವು ಇದನ್ನು ಕಂಪ್ಯಾರಿಟಿವ್ ಫಾರ್ಮ್ ಅಬ್ಜೆಕ್ಟಿವಲ್ಲಿ ಬರೀಬೇಕು. ಸೊ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇರೋದನ್ನು ನೀವೇನು ಮಾಡಬೇಕು ಅಂದರೆ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಅಂತ ಬರೀಬೇಕು. ದೆನ್ನನ್ನು ಬಿಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಮೋರ್ ಎಕ್ಸ್ಪೆನ್ಸಿವ್ ದೆನ್. ಇನ್ನು ಥರ್ಡ್ ಪಾರ್ಟ್ ನೋಡಿ, ಈಗ ಫಸ್ಟ್ ಪಾರ್ಟ್ ಆಯಿತು, ಸೆಕೆಂಡ್ ಪಾರ್ಟ್ ಆಯಿತು, ಥರ್ಡ್ ಪಾರ್ಟ್ ಯಾವಾಗಲೂ ಕೂಡ ನೀವು ಕಂಪ್ಯಾರಿಟಿವ್ ಬರೀಬೇಕಾದ್ರೆ ಎನಿ ಅದರನ್ನು ಬರೀಬೇಕು. ಈ ಪದ ನಿಮಗೆ ನೆನಪಿರಲಿ. ಇನ್ನು ಕೊನೆಯ ಪಾರ್ಟ್ ಏನಿತ್ತಲ್ವ ಸಿಟಿ ಇನ್ ಇಂಡಿಯಾ, ಅದನ್ನು ಫೋರ್ತ್ ಪಾರ್ಟ್ಗೆ ಆ್ಯಸ್ ಇಟ್ ಈಸ್ ಬರೀರಿ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಅಂದರೆ ಬ್ಯಾಂಗ್ಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಅಂತ ಒಂದು ಆನ್ಸರ್ ಸಿಗುತ್ತೆ ನಿಮಗೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 15, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ದ ಎಜುಕೇಷನ್ ಮಿನಿಸ್ಟರ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಅಂತ ಇದೆ. ನೋಡಿ, ದ ಎಜುಕೇಷನ್ ಮಿನಿಸ್ಟರ್ ಒಂದು ಸಬ್ಜೆಕ್ಟ್ ಆಗಿರುತ್ತೆ, ಡಿಸ್ಟ್ರಿಬ್ಯೂಟೆಡ್ ವರ್ಬ್ ಆಗಿರುತ್ತೆ, ಪ್ರೈಸಸ್ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಡಿವೈಡ್ ಮಾಡ್ಕೋಬೇಕು ಮೊದಲಿಗೆ. ಈಗ ನಾವು ಆಬ್ಜೆಕ್ಟ್ ಏನಿದೆ ನಾವು ಕೊನೆ ಪಾರ್ಟಲ್ಲಿ ಅದನ್ನು ಮೊದಲಿಗೆ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ದ ಪ್ರೈಸಸ್ ಅಂತ ಫಸ್ಟ್ಗೆ ಬರ್ಕೊಳ್ಳಿ ಮತ್ತು ಇದಕ್ಕೆ ಸೂಟೇಬಲ್ ಆಗಿರೋ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ನೋಡಿ, ಡಿಸ್ಟ್ರಿಬ್ಯೂಟೆಡ್ ವರ್ಬ್ ಏನಿದೆ ಇದು ಪಾಸ್ಟ್ ಟೆನ್ಸಲ್ಲಿ ಇರೋ ಕಾರಣ ಇಲ್ಲಿ ನಾವೇನು ಮಾಡ್ತೇವೆ, ದ ಪ್ರೈಸಸ್ ವರ್ ತಗೊಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸ್ ಅಂದರೆ ವಾಸ್ ಅಥವಾ ವರ್ ಬರ್ತವೆ ಅಲ್ವಾ, ಬಟ್ ಇಲ್ಲಿ ಸಬ್ಜೆಕ್ಟನ್ನು ಕೂಡ ಗಮನಿಸಬೇಕು. ನೋಡಿ, ಇಲ್ಲಿ ದ ಪ್ರೈಸಸ್ ಇದೆ, ಇದು ಪ್ಲೂರಲ್ ಫಾರ್ಮಲ್ಲಿದೆ, ಹಾಗಾಗಿ ನಾವು ವರನ್ನು ತೆಗೆದುಕೊಳ್ತಾ ಇದ್ದೇವೆ. ದ ಪ್ರೈಸಸ್ ವರ್. ಆಮೇಲೆ ನೆಕ್ಸ್ಟು ನಾವು ವರ್ಬನ್ನು ಬರೀಬೇಕು, ಅದು ಯಾವಾಗಲೂ ಕೂಡ V3 ಫಾರ್ಮಲ್ಲೇ ಇರಬೇಕು, ನೆನ್ಪಿಟ್ಕೊಳ್ಳಿ. ಸೊ ಡಿಸ್ಟ್ರಿಬ್ಯೂಟೆಡ್ಗೆ V3 ಫಾರ್ಮ್ ಡಿಸ್ಟ್ರಿಬ್ಯೂಟೆಡೇ ಆಗಿರುತ್ತೆ, ಸೇಮ್ ಫಾರ್ಮ್ ಇರುತ್ತೆ. ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ಅಂತ ಈ ಒಂದು ಪ್ರಿಪೋಸಿಷನ್ ಬರೀಬೇಕು. ಇನ್ನು ಕೊನೆಗೆ ದ ಎಜುಕೇಷನ್ ಮಿನಿಸ್ಟರನ್ನು ಬರೀತೇವೆ. ದ ಎಜುಕೇಷನ್ ಮಿನಿಸ್ಟರ್ ಅದನ್ನು ಬರೆದ್ಬಿಟ್ರೆ ಮುಗಿದು ಹೋಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, ದ ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಜುಕೇಷನ್ ಮಿನಿಸ್ಟರ್. ಇನ್ನು ಕ್ವೆಶ್ಚನ್ ನಂಬರ್ 16, ರೀಡ್ ದ ಫಾಲೋಯಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ಇಲ್ಲಿ ಆನ್ಸರ್ನ ನಿಮಗೆ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ವೇರ್ ಡಿಡ್ ಯು ಗೋ ಎಸ್ಟರ್ಡೇ. ಸೊ ಇದು ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು ಮತ್ತು ಕ್ವಶನ್ ಆಗಿದೆ. ಸೊ ಕ್ವಶನ್ಗಳನ್ನು ಯಾವ ರೀತಿ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ ಸಪ್ರೇಟಾಗಿರ್ತಕ್ಕಂಥ ಒಂದು ಲೆಸನ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ನೀವು ವಾಚ್ ಮಾಡಬಹುದು ವಿದ್ಯಾರ್ಥಿಗಳೇ. ಸೊ ನೋಡಿ, ಇಲ್ಲಿ ಆನ್ಸರ್ ಏನು ಬರ್ತಾ ಇದೆ, ರಾಧಾ ಆಸ್ಕ್ಡ್ ರಶ್ಮಿ, ಇದನ್ನ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಈ WH ವರ್ಡನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ತೇವೆ, ವೇರ್ ಅಂತಕ್ಕಂಥದ್ದನ್ನು. ಇನ್ನು ಇಲ್ಲಿ ನೋಡಿ, ಡಿಡ್ ಯು ಗೋ ಅಂತ ಇದೆ ಅಲ್ವಾ, ಯು ಅಂತಕ್ಕಂಥದ್ದು ಮೊದಲಿಗೆ ಬರಬೇಕು ಮತ್ತು ಆ ಪ್ರನೌನನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯು ಇತ್ತಲ್ವ, ಅದನ್ನು ನಾವು ಶಿ ಅಂತೇಳಿ ಇಲ್ಲಿ ಚೇಂಜ್ ಮಾಡಿದ್ದೇವೆ, ಯಾಕೆಂದರೆ ಅವಳು ಹೇಳ್ತಾ ಇರೋದು ರಶ್ಮಿಗೆ, ಹಾಗಾಗಿ ವೇರ್ ಶಿ ಆಯಿತು. ಇನ್ನು ಡಿಡ್ ಇರ್ತಕ್ಕಂಥದ್ದು ನೋಡಿ, ಡಿಡ್ ಇದ್ದರೆ ನಾವು ಯಾವಾಗಲೂ ಕೂಡ ಹ್ಯಾಡ್ ಪ್ಲಸ್ V3 ಅಂದರೆ ಮುಂದೆ ಬರ್ತಕ್ಕಂಥ ವರ್ಬನ್ನು V3 ಮಾಡ್ಕೊಳ್ತೇವೆ. ಸೊ ಡಿಡ್ ಇರೋದು ಹ್ಯಾಡ್ ಅಂತ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ವೇರ್ ಶಿ ಹ್ಯಾಡ್, ನೋಡಿ ಹ್ಯಾಡ್ ಅಂತ ಬರ್ತಾ ಇದೆ, ಹ್ಯಾಡ್ ಗಾನ್. ಮತ್ತು ದ ಪ್ರೀವಿಯಸ್ ಡೇ, ಯಾಕೆಂದರೆ ಎಸ್ಟರ್ಡೇ ಇರ್ತಕ್ಕಂಥದ್ದು. ನೋಡಿ, ಗೋರದನ್ನು ಗಾನ್ ಮಾಡಿದ್ದೇವೆ, ಎಸ್ಟರ್ಡೇ ಇರ್ತಕ್ಕಂಥದ್ದನ್ನು ದ ಪ್ರೀವಿಯಸ್ ಡೇ ಅಂತ ಮಾಡ್ತೇವೆ. ಸೊ ಆನ್ಸರ್ ವೇರ್ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ ಅಂತ ಆನ್ಸರ್ ಸಿಗುತ್ತೆ. ಇನ್ನು ಮೇನ್ ಕ್ವೆಶನ್ ನಂಬರ್ 3ಗೆ ಬರೋದಾದರೆ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಸ್, 2 ಎರರ್ಗಳನ್ನು ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರೆ, ಅವುಗಳನ್ನು ಹುಡುಕಿ ಸರಿಪಡಿಸಿ ಮತ್ತೆ ಕೊಟ್ಟಿರೋ ಪ್ಯಾರಾಗ್ರಾಫನ್ನು ಕಂಪ್ಲೀಟಾಗಿ ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕಾಗುತ್ತೆ. ಮತ್ತು ಯಾವ ವರ್ಡ್ಸನ್ನು ನೀವು ಚೇಂಜ್ ಮಾಡಿರ್ತೀರೋ ಆ ವರ್ಡ್ಸ್ಗೆ ಅಂಡರ್ಲೈನ್ ಮಾಡಿ. ಎಸ್, ನೋಡಿ ಇಲ್ಲೇನು ಕೇಳಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಎರಡನೇ ಆಯ್ಕೆ. ಸೊ ಮೊದಲೇ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವ್ದು ತಪ್ಪಿದೆ ಅಂದರೆ ಇಲ್ಲಿ ದೇರ್ ಅಂತಕ್ಕಂಥದ್ದು ಇದೆ ನೋಡಿ, ಇದು ತಪ್ಪಾಗಿದೆ. ಸೊ ಇದೇನು ಬರಬೇಕು ಅಂದರೆ THERE ಅಂತ ಬರಬೇಕು. ಸೊ ಆನ್ಸರ್ THERE. ಅದೇ ರೀತಿ ವರ್ಬಲ್ ಮಿಸ್ಟೇಕ್ ಹೇಳಿದ್ರೆ ಇಲ್ಲಿ ಕ್ರೌಚ್ ಇದೆ ನೋಡಿ, ಇದು ಕ್ರೌಚ್ಡ್ ಆಗಬೇಕು, ಯಾಕೆಂದರೆ ಪಾಸ್ಟ್ ಟೆನ್ಸಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಇರೋ ಕಾರಣ ಒಂದು ಪ್ಯಾರಾಗ್ರಾಫ್ ಇರುತ್ತೆ ನೋಡಿ. ಸ್ವಾಮಿ ಹರಿಡ್ಲಿ ಗಾಟ್ ಅಪ್ ಪಾಸ್ಟ್ ಟೆನ್ಸಲ್ಲಿದೆ. ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್ ಇಟ್ ಸೀಮ್ಡ್ ಪಾಸ್ಟ್ ಟೆನ್ಸಲ್ಲಿ ಸಿಗ್ತಾ ಇದೆ. ಸೊ ಈ ರೀತಿ ಪಾಸ್ಟ್ ಟೆನ್ಸಲ್ಲಿ ಇದು ಸಿಗೋ ಕಾರಣದಿಂದ ನಾವೇನು ಮಾಡಬೇಕು ಅಂದರೆ ಈ ಕ್ರೌಚನ್ನು ಪಾಸ್ಟ್ ಟೆನ್ಸಲ್ಲೇ ಬರಿಬೇಕು. ಸೊ ಇವೆರಡು ವರ್ಡ್ಸನ್ನು ಚೇಂಜ್ ಮಾಡಿ. ಇನ್ನು 4th ಮೇನ್,
ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 18ನೇ ಪ್ರಶ್ನೆ ನೋಡಿ, ಹೌ ಕ್ಯಾನ್ ಯು ಸಿ ದಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಎಸ್, ಇಲ್ಲಿ ಡಾನ್ ಅನ್ಸೆಲ್ಮೋ ಅವರು ಯಾವ ರೀತಿ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಆಗಿದ್ರು ಅಂತಕ್ಕಂಥದ್ದನ್ನು, ಅಂದರೆ ಅವರೇನು ಒಂದು ಸಿದ್ಧಾಂತಗಳನ್ನು ಹೊಂದಿದ್ರು, ಅದನ್ನು ಫಾಲೋ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. ಸೊ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೇನೆ, ನಿಮ್ಮ ನೋಟ್ಸಲ್ಲಿ ಬರ್ಕೋಬಹುದು. ಎಸ್, ಅವ್ರಿಗೆ 8 ಎಕರೆ ಹೊಲ ಇರುತ್ತೆ, ಅದನ್ನೇನು ಮಾರ್ತಾ ಇರ್ತಾರೋ ಆಗ ಅದು 16 ಎಕರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅಮೇರಿಕನ್ಸ್ ಹೆಚ್ಚಿನ ಒಂದು ಅಂದರೆ ಪೇ ಟ್ವೈಸ್ ಡಬಲ್ ಅಮೌಂಟನ್ನು ಕೊಡಲಿಕ್ಕೆ ಬರ್ತಾರೆ. ಬಟ್ ಅದಕ್ಕೆ ಅನ್ಸೆಲ್ಮೋ ಅವರು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಅದರ ಆನ್ಸರ್ ಇದೆ, ನೀವು ಬರ್ಕೋಬಹುದು. ಅದೇ ರೀತಿ ಕ್ವಶನ್ ನಂಬರ್ 19, ವೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್. ಎಸ್, ಆಫ್ ರಿವೋಲ್ಟ್ ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಎ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಹಿ ಫಾಟ್ ಫಾರ್ ದ ಡಿಪ್ರೆಸ್ಡ್ ಕ್ಲಾಸಸ್, ಅಂದರೆ ಡಿಪ್ರೆಸ್ಡ್ ಕ್ಲಾಸಸ್ಗೋಸ್ಕರ ಅವರು ಫೈಟ್ ಮಾಡ್ತಾರೆ. ಮತ್ತು ಹಿ ಮೇಡ್ ವೇರಿಯಸ್ ಪ್ರೊವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದಲ್ಲಿ ಅನೇಕ ಅವಕಾಶಗಳನ್ನು ಕೂಡ ಅವರು ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ಸನ್ನು ಅಪ್ಲಿಫ್ಟ್ ಮಾಡಲಿಕ್ಕೆ ಒದಗಿಸಿದ್ದಾರೆ. ಹಾಗಾಗಿ ಅವರನ್ನು ನೆಹರು ಅವರು ಏನಂತ ಕರೀತಾರೆ, ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕರೀತಾ ಇದ್ದಾರೆ. ಇನ್ನು ಕ್ವಶನ್ ನಂಬರ್ 20, ಹೌ ಡಿಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾ ರಖಾ ಕೀಪ್ ದೇರ್ ಪ್ರಾಮಿಸ್ ಟು ಸ್ಮಿತಾ. ಪಂಡಿತ್ ರವಿಶಂಕರ್ ಅವರು ಮತ್ತು ಉಸ್ತಾದ್ ಅಲ್ಲಾ ರಖಾ ಏನು ಸ್ಮಿತಾಳಿಗೆ ಪ್ರಾಮಿಸ್ ಮಾಡಿರ್ತಾರೆ, ನಾಳೆ ನಿಮ್ಮ ಮನೆಗೆ ಬರ್ತೀವಿ ಅಂತ, ಅದನ್ನು ಯಾವ ರೀತಿ ಫುಲ್ಫಿಲ್ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ನೀವು ಬರೀಬೇಕು, ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಖಾ ಅವರು ವರ್ಲ್ಡ್ ಫೇಮಸ್ ಆರ್ಟಿಸ್ಟ್ ಆಗಿರ್ತಾರೆ. ಆದರೂ ಕೂಡ ಅವರು ಒಂದು ಪ್ರಾಮಿಸ್ ಏನು ಮಾಡಿರ್ತಾರೋ ಅದ್ರ ಪ್ರಕಾರ ನಡ್ಕೊಳ್ತಾರೆ. ಅವ್ರೇನು ಮಾಡ್ತಾರೆ, ಸ್ಮಿತಾ ಅವರ ಬಳಿ ಬಂದು ಆ ಒಂದು ತಮ್ಮನ್ನ ಕಂಡೀಷನನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅದಕ್ಕೆ ಅವರು ಮನೆಗೆ ಬರಲಿಕ್ಕೆ ಅಗ್ರೀಡ್ ಅಂತ ಒಪ್ಕೊಳ್ತಾರೆ. ನಿಮ್ಮ ಮನೆಗೆ ಬಂದು ನಾವು ಕನ್ಸರ್ಟನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ. ಸೊ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ಡೇ ಸ್ಮಿತಾಳ ಮನೆಗೆ ಬರ್ತಾರೆ ಮತ್ತು ಒಂದು ಕನ್ಸರ್ಟನ್ನು ಅಲ್ಲಿ ಕಂಡಕ್ಟ್ ಕೂಡ ಮಾಡ್ತಾರೆ. ಇದು ಅವರ ಒಂದು ಕಂಪ್ಯಾಷನ್ ಮತ್ತು ಕೈಂಡ್ನೆಸ್ಸನ್ನು ತೋರಿಸುತ್ತೆ. ಇನ್ನು ಕ್ವಶನ್ ನಂಬರ್ 21, ವೈ ಡಿಡ್ ದ ಸೂಪರ್ ಪವರ್ಸ್ ಮೀಟ್ ಇನ್ ಜಿನೆವಾ. ಸೂಪರ್ ಪವರ್ಸ್ಗಳು ಯಾಕೆ ಜಿನೆವಾದಲ್ಲಿ ಭೇಟಿಯಾದರು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್, ನೋಡಿ ರೀಸನ್ ಇದೆ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್. ಅವರೆಲ್ಲರ ಹತ್ರನೂ ಕೂಡ ತುಂಬಾ ನ್ಯೂಕ್ಲಿಯರ್ ವೆಪನ್ಗಳು ಇದ್ವು. ಮತ್ತು ಅದರಿಂದಾಗಿ ಅವ್ರು ಏನು ಮಾಡ್ಬೋದಾಗಿತ್ತು ಅಂದರೆ ಜಗತ್ತಿನ ಯಾವುದೇ ಒಂದು ಪ್ಲೇಸ್ ಅನ್ನೋದ್ರು ಡಿಸ್ಟ್ರಾಯ್ ಮಾಡ್ಬೋದಾಗಿತ್ತು. ಸೊ ಇಂತಹ ಕಂಡೀಷನ್ ಬರಬಾರ್ದು ಅಂತೇಳಿ ಅವರು ಒಂದು ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿದೆ ನೋಡಿ, ದ ನ್ಯೂಕ್ಲಿಯರ್ ಪವರ್ಸ್ ವಾಂಟೆಡ್ ಟು ಸೈನ್ ಆನ್ ಅಗ್ರಿಮೆಂಟ್. ಅದೇನಪ್ಪ ಅಂದರೆ ದೇ ವಾಂಟೆಡ್ ಟು ಬ್ಯಾನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಆ ಒಂದು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ನ ಒಂದು ಪ್ರಯೋಗ ಮಾಡ್ತಕ್ಕಂಥದ್ದನ್ನು ಬ್ಯಾನ್ ಮಾಡೋ ಉದ್ದೇಶದಿಂದ ಅವರು ಮೀಟ್ ಆಗಿರ್ತಾರೆ. ಇನ್ನು ಕ್ವಶನ್ ನಂಬರ್ 22, ವೈ ಡಸ್ ದ ಪೋಯೆಟ್ ಸೇ ದ್ಯಾಟ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಇನ್ ಸ್ಪೇಸ್. ಯಾವ ಕಾರಣದಿಂದ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಸ್ಪೇಸಲ್ಲಿ ಯೂಸ್ಲೆಸ್ ಅಂತ ಕೇಳಿದ್ದಾರೆ. ಬಿಕಾಸ್ ದೇರ್ ವುಡ್ ಬಿ ನೋ ಡೇ ಆ್ಯಂಡ್ ನೈಟ್ ಆ್ಯಂಡ್ ದೇರ್ ವುಡ್ ಬಿ ನೋ ಸೀಸನ್ಸ್. ಅಲ್ಲಿ ಯಾವುದೇ ಡೇ ಇರೋದಿಲ್ಲ, ನೈಟ್ ಇರೋದಿಲ್ಲ, ಸೀಸನ್ಗಳು ಇರೋದಿಲ್ಲ. ಹಾಗಾಗಿನೇ ಈ ಕ್ಯಾಲೆಂಡರ್ಸ್ ಮತ್ತು ಕ್ಲಾಕ್ಗಳು ಸ್ಪೇಸಲ್ಲಿ ಯೂಸ್ಲೆಸ್. ಕ್ವಶನ್ ನಂಬರ್ 23, ಬಾಬು ಆ್ಯಂಡ್ ಮಂಜು ವರ್ ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಪ್ರಾಟೆಸ್ಟ್. ವಾಟ್ ವಾಸ್ ದ ರೀಸನ್. ಎಸ್, ಇದನ್ನು ನಾವು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಸೊ ಅದೇ ಆನ್ಸರ್ ಇಲ್ಲೂ ಕೂಡ ಬರುತ್ತೆ, ನೀವು ಬೇಕಾದರೆ ಆನ್ಸರ್ ಬರ್ಕೋಬಹುದು. ಇನ್ನು ಅದಕ್ಕೆ ಆಪ್ಷನ್ ಆಗಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ಆ್ಯಸ್ ಎ ಗರ್ಲ್ ವಾಸ್ ಸಾರೋಫುಲ್. ಎಸ್, ಡಿಕ್ಕಿ ಡೋಲ್ಮಾ ಅವರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ಆನ್ಸರಲ್ಲಿ ಬರೀಬೇಕು. ಎಸ್, ಕೇವಲ 11 ವರ್ಷದವಳಿದ್ದಾಗಲೇ ಶಿ ಲಾಸ್ಟ್ ಹರ್ mother and brother. When she was getting ready for the final frontier, her father was bedridden. ಎಸ್, ನೋಡಿ, ಚಿಕ್ಕಂದಿನಿಂದಲೇ ಮದರನ್ನು ಮತ್ತು ಬ್ರದರ್ನ ಕಳ್ಕೊಂಡಿರ್ತಾಳೆ ಮತ್ತು ನಂತರದ ದಿನಗಳಲ್ಲಿ ಫಾದರ್ ಕೂಡ ಬೆಡ್ ರಿಡನ್ ಆಗ್ತಾರೆ. ಮತ್ತು ಆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಶಿ ನೀಡೆಡ್ ಲಾಟ್ ಆಫ್ ಮನಿ. ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಾಳೋ ಇವಳು ಒಂದು ಕ್ಲೈಂಬಿಂಗಿಗೆ, ಅದಕ್ಕೆ ತುಂಬ ತೊಂದರೆ ಆಗುತ್ತೆ. ಸೊ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಟು ಆಫರ್ ಹರ್. ಇವಳ ಒಂದು ಟ್ರೈನಿಂಗ್ಗೋಸ್ಕರ ದುಡ್ಡು ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಅವಳು ಎದುರಿಸ್ತಾ ಇದ್ದಾಳೆ. ಇನ್ನು ಕ್ವಶನ್ ನಂಬರ್ 24, ಹೌ ವಾಸ್ ಲೈಫ್ ಫಾರ್ ಹನೀಫ್ ಆಲ್ವೇಸ್ ಏಕ್ದಮ್ ಬಿಂದಾಸ್. ಎಸ್, ಸಿಂಪಲ್ ಆಗಿರೋ ಆನ್ಸರ್. ಹನೀಫ್ ಡ್ಯಾಬ್ಡ್ ನಾಟ್ ಸ್ಕೆಚ್ಡ್ ವೆರಿ ವೆಲ್. ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್. ಹಿ ವಾಸ್ ಎ ವೊರೇಷಿಯಸ್ ರೀಡರ್, ಲೌಡ್ ಪ್ಲೇಯಿಂಗ್ ಡ್ರಮ್ಸ್. ಸುಮಾರು 5-6 ಪಾಯಿಂಟ್ಗಳು ಚಿಕ್ಕದಾಗಿದ್ದಾವೆ. ಸೊ ನೆನಪಿಟ್ಕೊಳ್ಳಿ. ಇನ್ನು ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪುವರ್ ಪೀಪಲ್ ಆಫ್ ಟಿಬೇಟ್ ಆಫ್ ದೇರ್ ಹಾರ್ಡ್ಶಿಪ್. ಎಸ್, ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ ಯಾವ ರೀತಿ ಆ ಟಿಬೇಟ್ನ ಹಳ್ಳಿ ಜನಗಳಿದ್ರಲ್ವಾ ಅವ್ರನ್ನ ರಿಲೀವ್ ಅಂದರೆ ಅವರ ತೊಂದರೆಗಳಿಂದ ಪಾರು ಮಾಡುತ್ತೆ ಅಂತೇಳಿ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಗಿವ್ ವಾಮ್ತ್ ಅಂದರೆ ಬೆಚ್ಚನಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಯಾಕೆಂದರೆ ಅಲ್ಲಿ ಮೊದಲಿಗೆ ತುಂಬಾ ಕೋಲ್ಡ್ ಇರ್ತಾ ಇತ್ತು. ಆ್ಯಂಡ್ ಎ ಸಾಫ್ಟ್ ಬ್ರೀಸ್
ಇಟ್ ಮೇಡ್ ಫಾರೆಸ್ಟ್ಸ್ ಆಲ್ ಓವರ್ ದ ಮೌಂಟೇನ್ಸ್, ಎಲ್ಲ ಕಡೆ ಫಾರೆಸ್ಟ್ ಬೆಳೆಯುತ್ತೆ ಅಂದರೆ ಮರಗಳು ಬೆಳೀತವೆ ಮತ್ತು ಫ್ಲವರ್ಸ್ಗಳು ಕೂಡ ಅಲ್ಲಿ ಅರಳ್ತಾ ಇದ್ದಾವೆ, ಒಂದು ನದಿ ಮೂಡುತ್ತೆ ಮತ್ತು ಗ್ರೀನ್ ಫೀಲ್ಡ್ಗಳು ಅಲ್ಲಿ ಅಪಿಯರ್ ಆಗ್ತವೆ, ಅದ್ರ ಜೊತೆಗೆ ಒಂದು ಕೃಷಿ ಭೂಮಿನೂ ಕೂಡ ಅಲ್ಲಿ ಬರುತ್ತೆ. ಸೊ ಇದೆಲ್ಲವೂ ಕೂಡ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ನ ಬ್ಲೆಸ್ಸಿಂಗಿಂದ ಸಿಕ್ಕಿದ್ದು. ಇನ್ನು 5th ಮೇನಲ್ಲಿ ವಿದ್ಯಾರ್ಥಿಗಳೇ 3 ಅಂಕಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳಿದ್ದಾವೆ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಮತ್ತು ಈ ಒಂದು ಆನ್ಸರನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನು ನಾನು ಆಲ್ರೆಡಿ ಸಪ್ರೇಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಕ್ವಶನ್ ನಂಬರ್ 26 ಕೂಡ ಆನ್ಸರ್ನ ಇಲ್ಲಿ ಕೊಟ್ಟಿದ್ದೇನೆ. ನೀವು ಇದನ್ನು ಐ ಆಮ್ ದ ಲ್ಯಾಂಡ್ ಅಂತ ಪೋಯಮ್ನ ಸಮರಿಯನ್ನು ಕೇಳಿದರೆ ಇದರ ಸಮರಿಯನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿದೆ ಆ ಸಮರಿ, ನೀವು ಬೇಕಾದರೆ ಇದನ್ನು ಬರೆದುಕೊಳ್ಳಬಹುದು ನಿಮ್ಮ ನೋಟ್ಸಲ್ಲಿ. ಇನ್ನು ಕ್ವಶನ್ ನಂಬರ್ 6ಗೆ ಹೋಗೋಣ. ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ. ಕ್ವಶನ್ ನಂಬರ್ 27, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇಲ್ಲಿಂದ ನೀನು ಒಬ್ಬನೇ ಮಲಗಬೇಕು ಅಂತ ಹೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಇದಾಗಿದೆ. ನಮಗೆಲ್ಲ ಗೊತ್ತಿದೆ, ಇದು ಫಸ್ಟ್ ಲೆಸನ್ ಎ ಹೀರೋದಲ್ಲಿ ಬಂದಿರತಕ್ಕಂಥದ್ದು. ಹೂ ಡಸ್ ದ ವರ್ಡ್ ಯು ರೆಫರ್ ಟು? ಎಸ್, ಇಲ್ಲಿ ಯು ಅಂದರೆ ಯಾರು ಅಂತ ಕೇಳಿದರೆ ಸ್ವಾಮಿ. ಹೂ ಇಸ್ ದ ಸ್ಪೀಕರ್? ಸ್ವಾಮಿ ಇಸ್ ಫಾದರ್. ಯಾಕೆ ಆ ರೀತಿ ಹೇಳ್ತಾರೆ? ವೈ ಡಸ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲೋನ್? ಯಾಕೆ ಅವನನ್ನು ಒಬ್ಬನೇ ಮಲಗಲಿಕ್ಕೆ ಹೇಳ್ತಾರೆ ಅಂತ? ಬಿಕಾಸ್ ಸ್ವಾಮಿ ಹ್ಯಾಡ್ ದ ಹ್ಯಾಬಿಟ್ ಆಫ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಲೈಕ್ ಎ ಬೇಬಿ. ತನ್ನ ಅಜ್ಜಿಯ ಪಕ್ಕದಲ್ಲೇ ಮಗುವಿನ ರೀತಿಯಲ್ಲಿ ಅವನು ಪ್ರತಿನಿತ್ಯ ಮಲಗ್ತಾ ಇದ್ದ. ಸೊ ದ ಫಾದರ್ ವಾಂಟೆಡ್ ಹಿಮ್ ಟು ಗೆಟ್ ಕರೇಜ್. ಏನಾದರೂ ಮಾಡಿ ಮಗನಿಗೆ ಸ್ವಲ್ಪ ಕರೇಜ್ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಒಬ್ಬನೇ ಮಲಗಲಿಕ್ಕೆ ಆ ಒಂದು ಆಫೀಸಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕ್ವಶನ್ ನಂಬರ್ 28, I think it's astonishing that a stranger would jump off a train and risk his life for me. Who said these words? Roma Talreza. Who is the speaker? Baleshwar Mishra. ಅದೇ ರೀತಿ, why did he risk his life for her? Roma had fallen from the train and she was injured, so Baleshwar risked his life to save her life. I prefer your company to theirs. Who does I refer to? ಇಲ್ಲಿ I ಅಂದರೆ ಪೇಪೆ. Whose company did he prefer? Columbus. Why did he prefer his company? Because he believed Columbus and loyal to him. ಯಾವಾಗಲೂ ಅವನು ಕೊಲಂಬಸ್ನ ಒಂದು ಸಾಮರ್ಥ್ಯದಲ್ಲಿ ನಂಬಿಕೆಯನ್ನು ಹೊಂದಿರ್ತಾನೆ ಮತ್ತು ಅವನಿಗೆ ತುಂಬ ಲಾಯಲ್ ಆಗಿರ್ತಾನೆ, ಹಾಗಾಗಿ. ಇನ್ನು ಕ್ವಶನ್ ನಂಬರ್ 30, ಕ್ವಾರಲಸ್ ಐ ಸೆಡ್, ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು? ನಿನ್ನ ಬಗ್ಗೆ ಹೇಳಲಿಕ್ಕೆ ನನಗೆ ಯಾವುದೇ ಸಾಂಗ್ ಇಲ್ವಾ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಇದಾಗಿದೆ. ಹೂ ಇಸ್ ದ ಸ್ಪೀಕರ್ ಹಿಯರ್ ಅಂತ ಇದೆ. ಸೊ ಆನ್ಸರ್ ಇಲ್ಲಿ ದ poet is the speaker. Where are these words who are these words said to? ಯಾರಿಗೆ ಹೇಳಿದ್ದು ಅಂದರೆ ಟು ಮದರ್ ಇಂಡಿಯಾ. ಸೊ ಇದು ಆನ್ಸರ್ ಆಗಿರುತ್ತೆ. ಇನ್ನು ಕ್ವಶನ್ ನಂಬರ್ ಸಿ, ವೈ ಇಸ್ ದ ಸ್ಪೀಕರ್ ಕ್ವಾರಲಸ್? ಯಾವ ಕಾರಣದಿಂದ ಅವರು ಜಗಳ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ದ ಪೋಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ದ ಬ್ಯೂಟಿ ಆಫ್ ಅವರ್ ಕಂಟ್ರಿ. ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ? ನಮ್ಮ ಭಾರತ ದೇಶದ ಬ್ಯೂಟಿ ಬಗ್ಗೆ ನಾನು ಒಂದು ಸಾಂಗನ್ನು ಹೇಳ್ತೇನೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಮದರ್ ಇಂಡಿಯಾ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಸೊ ಮದರ್ ಇಂಡಿಯಾ ಏನು ಹೇಳ್ತಾ ಇದ್ದಾರೆ? ಸಿಂಗ್ ಅಬೌಟ್ ದ ಇಲ್ ಎಫೆಕ್ಟಿಂಗ್ ಅವರ್ ಲ್ಯಾಂಡ್. ನಮ್ಮ ದೇಶದ ಸಮಸ್ಯೆಗಳ ಬಗ್ಗೆ ಅವರು ಸಾಂಗನ್ನು ಹೇಳು ಅಂತ ಕೇಳ್ತಾ ಇದ್ದಾರೆ. ಸೊ ಪೋಯೆಟ್ ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಮದರ್ ಇಂಡಿಯಾ ಕೇಳ್ತಾ ಇರೋದ್ರಿಂದ ನಮ್ಮ ಪೋಯೆಟ್ ಅಥವಾ ಸ್ಪೀಕರ್ ಕ್ವಾರಲಸ್ ಆಗಿದ್ದಾರೆ. ಇನ್ನು ಪ್ರೊಫೈಲ್ ರೇಟಿಂಗ್, ಪಿಕ್ಚರ್ ರೇಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿರ್ತಕ್ಕಂತಹ ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತೀನಿ ವಿದ್ಯಾರ್ಥಿಗಳೇ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಕೀಪ್ ಲರ್ನಿಂಗ್.